ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಾರ್ಷಿಕ ಪರೀಕ್ಷೆ 2ರ ಒಂದು ತಯಾರಿಯಲ್ಲಿ ಇದ್ದೇವೆ. ಸೊ ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ವಿಷಯದ ಮೊದಲನೇ ಅಧ್ಯಾಯವಾದಂಥ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದ ಸಂಪೂರ್ಣ ಅತ್ಯಂತ ಸಂಭವನೀಯ ಪ್ರಶ್ನೆಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಒಂದು ಅಂಕದ ಪ್ರಶ್ನೆಗಳು ಈ ರೀತಿಯಾಗಿರ್ತವೆ. ಸೊ ಎಲ್ಲೇ ಕೇಳಿದರೂ ಕೂಡ ಇವೇ ಪ್ರಶ್ನೆಗಳು 100ಕ್ಕೆ 100% ಇದೇ ಪಾಠದಿಂದ ಇವೇ ಪ್ರಶ್ನೆಗಳು ಬರ್ತಕ್ಕಂಥ ಸಂಭವನೀಯತೆ 100ಕ್ಕೆ 100% ಇರ್ತದೆ. ಸೊ ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ಮೊದಲ ಪ್ರಶ್ನೆ, ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯಾವಾಗ ವಶಪಡಿಸಿಕೊಂಡರು? ಉತ್ತರವನ್ನು ನೋಡೋದಾದರೆ 1453ರಲ್ಲಿ. ಎರಡನೇ ಪ್ರಶ್ನೆ, ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗ ಕಂಡುಹಿಡಿದವರು ಯಾರು? ಆನ್ಸರು ವಾಸ್ಕೋ ಡ ಗಾಮ ಆಗಿರ್ತದೆ. ಪ್ಲಾಸಿ ಕದನ ಯಾವಾಗ ನಡೀತು? 1957ರಲ್ಲಿ ಪ್ಲಾಸಿ ಕದನ ನಡೆದಿರ್ತದೆ. ನಾಲ್ಕನೇ ಪ್ರಶ್ನೆ, ಭಾರತಕ್ಕೆ ಬಂದ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸರಾಯ ಯಾರು? ಆನ್ಸರು ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ಆಗಿರ್ತಾನೆ. ನೀಲಿ ನೀರಿನ ನೀತಿ ಜಾರಿಗೆ ತಂದ ಪೋರ್ಚುಗೀಸರ ವೈಸರಾಯ ಯಾರು? ಫ್ರಾನ್ಸಿಸ್ಕೋ ಆಲ್ಮೆಡ್. ಇದು 1 ಮಾರ್ಕ್ಗೆ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ಅನ್ನೋ ಎಕ್ಸಾಮ್ನಲ್ಲೂ ಕೂಡ ಬಂದಿರತಕ್ಕಂಥ ಪ್ರಶ್ನೆ. ಅದೇ ರೀತಿ ಆರನೇ ಪ್ರಶ್ನೆ, ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು? ಅಲ್ಫಾನ್ಸೋ ಡಿ ಆಲ್ಬುಕರ್ಕ್ ಆಗಿರ್ತಾನೆ. ಇನ್ನು ಏಳನೇ ಪ್ರಶ್ನೆ, ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಡಚ್ಚರು ಯಾವಾಗ ಸ್ಥಾಪಿಸಿದರು? 1602ರಲ್ಲಿ ಸ್ಥಾಪನೆ ಆಗಿರ್ತದೆ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಆಯಿತು? 1600 ಡಿಸೆಂಬರ್ 31ರಂದು ಸ್ಥಾಪನೆ ಆಗಿರ್ತದೆ. ಇನ್ನು ದಸ್ತಕಗಳು ಎಂದರೇನು ಅಂತ ಕೇಳಿರ್ತಾರೆ. ಇವು ಪರವಾನಗಿ ಪತ್ರವನ್ನು ನಾವು ದಸ್ತಕಗಳು ಎಂದು ಕರೀತೀವಿ. 10ನೇ ಪ್ರಶ್ನೆ, ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿ ಯಾರು ಜಾರಿಗೆ ತಂದರು? ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದಿರ್ತಾನೆ. 11ನೇ ಪ್ರಶ್ನೆ, ಈಸ್ಟ್ ಇಂಡಿಯಾ ಕಂಪನಿಗೆ ದಿವಾನಿ ಹಕ್ಕನ್ನು ನೀಡಿದವರು ಯಾರು ಅಂತ ಕೇಳಿರ್ತಾನೆ. ಆನ್ಸರು 2ನೇ ಶಾ ಆಲಂ ಆಗಿರ್ತದೆ. 12ನೇ ಪ್ರಶ್ನೆ, ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು? ಪಾಂಡಿಚೇರಿ, ಈಗಿನ ಪುದುಚೇರಿ ಅಂತ ಕರಿತೀವಲ್ಲ, ಅದು ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಆಗಿರ್ತದೆ. 13ನೇ ಪ್ರಶ್ನೆ, ಎರಡನೇ ಕರ್ನಾಟಿಕ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಪಾಂಡಿಚೇರಿ ಒಪ್ಪಂದದಿಂದ ಮುಕ್ತಾಯವಾಗ್ತದೆ. 14ನೇ ಪ್ರಶ್ನೆ, ಮೂರನೇ ಕರ್ನಾಟಿಕ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಪ್ಯಾರಿಸ್ ಒಪ್ಪಂದದಿಂದ ಮುಕ್ತಾಯವಾಗಿರ್ತದೆ. 15ನೇ ಪ್ರಶ್ನೆ, ದಿವಾನಿ ಹಕ್ಕು ಎಂದರೇನು? ಭೂ ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ನಾವು ದಿವಾನಿ ಹಕ್ಕು ಎಂದು ಕರೆಯುತ್ತೇವೆ. ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡವರು ಯಾರು? ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿರ್ತಾರೆ. ಅಸ್ಟ್ರೋಲೋಬ್ ಎಂದರೇನು? ನಕ್ಷತ್ರ ಉನ್ನತಿ ಮಾಪನವನ್ನು ನಾವು ಅಸ್ಟ್ರೋಲೋಬ್ ಎಂದು ಕರೆಯುತ್ತೇವೆ. ಯುರೋಪಿಯನ್ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಯಾರು? ಇಟಲಿಯ ವರ್ತಕರರು ಯುರೋಪಿಯನ್ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಸಾಧಿಸಿರ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಕಾನ್ಸ್ಟಾಂಟಿನೋಪಲ್ ನಗರ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಆಗಿರ್ತದೆ. ಯುರೋಪಿಯನ್ ವ್ಯಾಪಾರದ ಹೆಬ್ಬಾಗಿಲು ಯಾವುದು? ಕಾನ್ಸ್ಟಾಂಟಿನೋಪಲ್ ನಗರ ಯುರೋಪಿಯನ್ ವ್ಯಾಪಾರದ ಹೆಬ್ಬಾಗಿಲು ಆಗಿರ್ತದೆ. ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಯಾರು? ಅರಬ್ಬರು. ಆನ್ಸರು ಅರಬ್ಬರು ಆಗಿರ್ತದೆ. ಇನ್ನು ಪೂರ್ವ ರೋಮನ್ ಸಾಮ್ರಾಜ್ಯದ ಮತ್ತೊಂದು ಹೆಸರು ಏನು ಅಂತ ಕೇಳಿರ್ತಾನೆ. ಬೈಜಾಂಟಿನ್ ಅನ್ನೋದು ಪೂರ್ವ ರೋಮನ್ ಸಾಮ್ರಾಜ್ಯ ಮತ್ತೊಂದು ಹೆಸರು ಆಗಿರ್ತದೆ. ವಾಸ್ಕೋ ಡ ಗಾಮನು ಯಾವ ದೇಶದ ನಾವಿಕನಾಗಿರ್ತಾನೆ? ಪೋರ್ಚುಗಲ್ ದೇಶದ ನಾವಿಕನಾಗಿರ್ತಾನೆ. ವಾಸ್ಕೋ ಡ ಗಾಮನು ಭಾರತದ ಯಾವ ನಗರಕ್ಕೆ ಬಂದು ತಲುಪಿದನು? ಕಾಪರ್ಡ್ ಎನ್ನುವ ನಗರಕ್ಕೆ ಬಂದು ತಲುಪ್ತಾನೆ. ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಯಾರು ಅಂದರೆ ಪೋರ್ಚುಗೀಸರು ಆಗಿರ್ತಾರೆ. ಹಾಗೆ ಮುಂದಿನ ಪ್ರಶ್ನೆ, ಪೋರ್ಚುಗೀಸರ ಆಡಳಿತ ಕೇಂದ್ರ ಯಾವುದು? ಗೋವಾ. ಇನ್ನು ಡಚ್ಚರು ಯಾವ ದೇಶದವರು ಅಂತ ಕೇಳ್ತಾನೆ. ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರು ಆಗಿರ್ತಾರೆ ಡಚ್ಚರು. ಇನ್ನು ಪ್ರಮುಖ ಯುದ್ಧಗಳು ಮತ್ತು ಒಪ್ಪಂದಗಳು ಈ ಪಡದಲ್ಲಿ ಬರ್ತಕ್ಕಂಥದ್ದು. 1ನೇ ಕರ್ನಾಟಕ ಯುದ್ಧ 1746ರಿಂದ 48ರವರೆಗೆ ನಡೀತದೆ. ಒಪ್ಪಂದಗಳು ಅಂದ್ರಪ್ಪ ಎಕ್ಸ್ ಲಾ ಚಾಪೆಲ್ ಒಪ್ಪಂದ ನಡೀತದೆ. ಇನ್ನು 2ನೇ ಕರ್ನಾಟಕ ಯುದ್ಧ 1749ರಿಂದ 54ರವರೆಗೆ ನಡೀತದೆ. ಪಾಂಡಿಚೇರಿ ಒಪ್ಪಂದದಿಂದ ಮುಕ್ತಾಯವಾಗ್ತದೆ. ಹಾಗೆ 3ನೇ ಕರ್ನಾಟಕ ಯುದ್ಧ 1756ರಿಂದ 63ರವರೆಗೆ ನಡೀತದೆ. ಇದು ಪ್ಯಾರಿಸ್ ಒಪ್ಪಂದದಿಂದ ಮುಕ್ತಾಯವಾಗ್ತದೆ. ಹಾಗೆ ಪ್ಲಾಸಿ ಕದನ 1757ರಲ್ಲಿ ನಡೀತದೆ. ಬಕ್ಸಾರ್ ಕದನ 1764ರಲ್ಲಿ ನಡೀತದೆ. ಇನ್ನು ಪ್ರಮುಖ ಘಟನಾವಳಿಗಳು ಯಾವಪ್ಪ ಅಂದರೆ ಈ ಒಂದು ಪಾಠದಲ್ಲಿ 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಹಾಗೆ 1498ರಲ್ಲಿ ಪೋರ್ಚುಗಲ್ ನಾಯಕ ವಾಸ್ಕೋ ಡ ಗಾಮನು ಕೇರಳದ ಕಾಪಾಡ್ ಪ್ರದೇಶಕ್ಕೆ ಬಂದು ತಲುಪ್ತಾನೆ. 1510ರಲ್ಲಿ ಅಲ್ಫಾನ್ಸೋ ಡಿ ಆಲ್ಬುಕರ್ಕ್
ಬಿಜಾಪುರದ ಸುಲ್ತಾನ್ನಿಂದ ಗೋವಾವನ್ನು ವಶಪಡಿಸಿಕೊಡ್ತಾನೆ. 1600ರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿರ್ತದೆ. 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗ್ತದೆ. ಹಾಗೆ 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದರೆ 1760ರಲ್ಲಿ ವಾಂಡಿವಶ್ ಕದನ ಶುರುವಾಗ್ತದೆ. ಹಾಗೆ 1757 ಪ್ಲಾಸಿ ಕದನ, 1764 ಬಕ್ಸಾರ್ ಕದನ, 1765ರಲ್ಲಿ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಓಕೆನಾ. ಸೊ ಇವೆಲ್ಲವೂ ಏನಾಗಿರುತ್ತಪ್ಪ ಅಂದ್ರೆ ಪ್ರಮುಖ ಘಟನಾವಳಿಗಳಾಗಿರ್ತವೆ. ಮುಂದಿನದಾಗಿ ವ್ಯಕ್ತಿ ವಿಶೇಷಗಳು ಅಂತ ಇರ್ತದೆ. ಸೊ ವಾಸ್ಕೋ ಡಿ ಗಾಮ 1492ರಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾನೆ. ಇನ್ನು ಫ್ರಾನ್ಸಿಸ್ಕೋ ಆಲ್ಮೆಡ್ ಅನ್ನುವ ವ್ಯಕ್ತಿ ಭಾರತಕ್ಕೆ ಬಂದರೆ ಮೊದಲ ಪೋರ್ಚುಗೀಸ್ ವೈಸರಾಯ ಆಗಿರ್ತಾನೆ ಹಾಗೂ ಜಲ ನೀರಿನ ನೀತಿ ಅಂದರೆ ನೀಲಿ ನೀರಿನ ನೀತಿಯನ್ನು ಇವನು ಜಾರಿಗೆ ತರ್ತಾನೆ. ಅಲ್ಫಾನ್ಸೋ ಆಲ್ಬುರ್ಕರ್ಕ್ ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನಾಗಿರ್ತಾನೆ. ಹಾಗೆಯೇ ಜಹಾಂಗೀರ್ ಬ್ರಿಟಿಷರಿಗೆ ಭಾರತದಲ್ಲಿ ಮೊದಲ ವ್ಯಾಪಾರಿ ಕೋಟಿ ತೆರೆಯಲು ಅನುಮತಿ ನೀಡಿರ್ತಾನೆ. ಸರ್ ಥಾಮಸ್ ರೋ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಬಂದಿರ್ತಾನೆ. ಡೂಪ್ಲೆ ಫ್ರೆಂಚರ ಪ್ರಸಿದ್ಧ ಗವರ್ನರ್ ಜನರಲ್ ಆಗಿರ್ತಾನೆ. ಹಾಗೆಯೇ ಲಾಬೋರ್ಡಿನೋ ಫ್ರೆಂಚ್ ಸೇನಾಧಿಕಾರಿ ಮತ್ತು 1ನೇ ಕರ್ನಾಟಕ ಯುದ್ಧದಲ್ಲಿ ಮದ್ರಾಸ್ ವಶಪಡಿಸಿಕೊಂಡಿರ್ತಾನೆ. ಹೆಕ್ಟರ್ ಮನ್ರೋನನ್ನು ಬಕ್ಸಾರ್ ಕದನದಲ್ಲಿ ಮೀರ್ ಕಾಸಿಮ್ನ ಸಂಯುಕ್ತ ಸೈನ್ಯವನ್ನು ಸೋಲಿಸಿರ್ತಾನೆ. ಮೀರ್ ಜಾಫರ್ ಸಿರಾಜುದ್ದೌಲ್ನ ಸೇನಾಪತಿಯಾಗಿರ್ತಾನೆ. ಬ್ರಿಟಿಷರ ಗೆಲುವಿಗಾಗಿ ಸಹಕರಿಸಿರ್ತಾನೆ. ಓಕೆ. ಇನ್ನು ಮುಂದಿನದಾಗಿ ಈ ಒಂದು ಭಾರತಕ್ಕೆ ಯುರೋಪಿಯನ್ನರು ಆಗಮನ ಎಂಬ ಪಾಠದಲ್ಲಿ ಇರತಕ್ಕಂಥ ಪ್ರಮುಖ 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಪ್ರಾಚೀನ ಕಾಲದಿಂದಲೂ ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು? ಯುರೋಪಿಗೆ ರಫ್ತಾಗುತ್ತಿದ್ದ ಸಾಂಬಾರು ಪದಾರ್ಥಗಳಾವು ಅಂತ ಕೇಳ್ತಾನೆ. ಸೊ ವ್ಯಾಪಾರ ಯಾವ ರೀತಿಯಾಗಿ ನಡೀತಿತ್ತಪ್ಪ ಅಂದರೆ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ವ್ಯಾಪಾರ ನಡೀತಾ ಇತ್ತು. ಹಾಗಾದರೆ ಯುರೋಪಿಗೆ ರಫ್ತಾಗುತ್ತಿದ್ದ ಸಾಂಬಾರು ಪದಾರ್ಥಗಳು ಯಾವಪ್ಪ ಅಂದರೆ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ ಮತ್ತು ಶುಂಠಿ ಆಗಿರ್ತವೆ. ಮುಂದಿನ ಪ್ರಶ್ನೆ, ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು? ಮಧ್ಯಕಾಲದಲ್ಲಿಯೂ ಯುರೋಪ್ ಮತ್ತು ಭಾರತ ದೇಶಗಳ ನಡುವೆ ವ್ಯಾಪಾರ ಮುಂದುವರಿಯಿತು. ಮಧ್ಯಕಾಲದಲ್ಲಿ ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು. ಅಲ್ಲಿಂದ ಇಟಲಿಯ ವರ್ತಕರು ಅವುಗಳನ್ನು ಕೊಂಡು ಯುರೋಪಿನ ದೇಶಗಳಲ್ಲಿ ಮಾರುತ್ತಿದ್ದರು. ಕಾನ್ಸ್ಟಾಂಟಿನೋಪಲ್ ನಗರವು ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಮತ್ತು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಪರಿಗಣಿಸಲ್ಪಟ್ಟಿತು. ಮುಂದಿನ ಪ್ರಶ್ನೆ, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಸಹಾಯಕವಾದ ಅಂಶಗಳನ್ನು ಚರ್ಚಿಸಿರಿ. ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಭಾರತದ ಸಾಂಬಾರು ಪದಾರ್ಥಗಳಿಗಿದ್ದ ಅಪಾರ ಬೇಡಿಕೆ. ನೆಕ್ಸ್ಟು ನಾವಿಕರ ದಿಕ್ಸೂಚಿ, ಆಸ್ಟ್ರೋಲೋಬ್, ಸಿಡಿಮದ್ದು. ಇನ್ನು ಮುಂದಿನ ಪಾಯಿಂಟು, ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಸ್ಪೇನ್, ಪೋರ್ಚುಗಲ್ ದೇಶಗಳ ರಾಜರು ಭಾರತಕ್ಕೆ ಸಮುದ್ರ ಮಾರ್ಗ ಹುಡುಕಲು ನಾವಿಕರನ್ನು ಪ್ರೋತ್ಸಾಹಿಸಿದರು. 4ನೇ ಪ್ರಶ್ನೆ, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ಅವನು ಎಲ್ಲಿಗೆ ತಲುಪಿದನು ಅಂತ ಕೇಳ್ತಾರೆ. ಪೋರ್ಚುಗಲ್ ನಾವಿಕ ವಾಸ್ಕೋ ಡಿ ಗಾಮ. ಸೊ ಸಾಲಿನ ಶಕ 1498ರಲ್ಲಿ ಈತ ಭಾರತದ ಪಶ್ಚಿಮದ ಕರಾವಳಿಯ ತೀರದ ಕಲ್ಲಿಕೋಟೆಯ ಸಮೀಪದ ಕಾಪಾಡು ಎಂಬಲ್ಲಿಗೆ ಬಂದು ತಲುಪ್ತಾನೆ. ಇನ್ನು ಮುಂದಿನ ಪ್ರಶ್ನೆ, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರನ್ನು ಪಟ್ಟಿ ಮಾಡಿರಿ. ಪೋರ್ಚುಗೀಸರು, ಬ್ರಿಟಿಷರು, ಡಚ್ಚರು ಮತ್ತು ಫ್ರೆಂಚರು ಆಗಿರ್ತಾರೆ. ಮುಂದಿನ ಪ್ರಶ್ನೆ, ಪೋರ್ಚುಗೀಸರ ಮೊಟ್ಟ ಮೊದಲ ವೈಸರಾಯ ಯಾರು? ಅವನು ಯಾವ ನೀತಿಯನ್ನು ಜಾರಿಗೆ ತಂದನು? ಫ್ರಾನ್ಸಿಸ್ಕೋ ಡಿ ಆಲ್ಮೆಡ್ ಸರಿಯಾದ ಉತ್ತರ ಆಗಿರ್ತದೆ. ಇವನು ನೀಲಿ ನೀರಿನ ನೀತಿಯನ್ನು ಜಾರಿಗೆ ತರ್ತಾನೆ. ನೀಲಿ ನೀರಿನ ನೀತಿ ಎಂದರೇನು? ಅದನ್ನು ಯಾರು ಜಾರಿಗೆ ತಂದರು? ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವುದೇ ನೀಲಿ ನೀರಿನ ನೀತಿಯಾಗಿದೆ. ಇದನ್ನು ಫ್ರಾನ್ಸಿಸ್ಕೋ ಡಿ ಆಲ್ಮೆಡ್ ಜಾರಿಗೆ ತರ್ತಾನೆ. 8ನೇ ಪ್ರಶ್ನೆ, ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು? ಆತನ ಸಾಧನೆ ಏನು? ಅಲ್ಫೋನ್ಸೋ ಡಿ ಆಲ್ಬುರ್ಕರ್ಕ್ ಇವನು ನಿಜವಾದ ಸ್ಥಾಪಕನಾಗಿರ್ತಾನೆ. ಇವನು ಸಾಲಿನ ಶಕ 1510ರಲ್ಲಿ ಬಿಜಾಪುರದ ಸುಲ್ತಾನ್ನಿಂದ ಗೋವಾವನ್ನು ಗೆದ್ದುಕೊಂಡು ಪೋರ್ಚುಗೀಸರ ಆಡಳಿತ ಕೇಂದ್ರವನ್ನಾಗಿ ಮಾಡಿರ್ತಾನೆ. ಹಾಗೆ 9ನೇ ಪ್ರಶ್ನೆ, ಡಚ್ಚರ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಯಾವುದು ಮತ್ತು ಅವರ ವ್ಯಾಪಾರಿ ಕೋಟಿಗಳಾವು ಅಂತ ಕೇಳ್ತಾನೆ. ಸೊ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ 1602ರಲ್ಲಿ ಸ್ಥಾಪನೆಯಾಗಿರ್ತದೆ. ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಿಲಿಪಟ್ಟಣ, ಚಿನ್ಸೂರ್ ಇವೆಲ್ಲವೂ ಏನಾಗಿರ್ತವೆ? ಡಚ್ಚರ ವ್ಯಾಪಾರಿ ಕೋಟೆಗಳಾಗಿರ್ತವೆ. ಮುಂದಿನ ಪ್ರಶ್ನೆ, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಯಾವುದು ಮತ್ತು ಈ ಕಂಪನಿಗೆ ಪೂರ್ವದ ದೇಶಗಳಲ್ಲಿ ವ್ಯಾಪಾರ ನಡೆಸಲು ಪರವಾನಗಿಯನ್ನು ನೀಡಿದವರು ಯಾರು? ಸಾಲಿನ ಶಕ 1600 ಡಿಸೆಂಬರ್ 31ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗ್ತದೆ. ಇವರಿಗೆ ಇಂಗ್ಲೆಂಡಿನ ಎಲಿಜಬೆತ್ ರಾಣಿ ಏನು ಮಾಡ್ತಾಳೆ? ವ್ಯಾಪಾರ ನಡೆಸಲು ಪರವಾನಗಿಯನ್ನು ನೀಡಿಕೊಡ್ತಾಳೆ. ಇನ್ನು ನೆಕ್ಸ್ಟು 11ನೇ ಪ್ರಶ್ನೆ, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಔಪಚಾರಿಕವಾಗಿ ವ್ಯಾಪಾರ ಆರಂಭಿಸಿದ್ದು ಯಾವಾಗ? ಈ ಕಂಪನಿಗೆ ಭಾರತದಲ್ಲಿ ಮೊದಲ ಫ್ಯಾಕ್ಟರಿ ತೆರೆಯಲು ಪರವಾನಗಿ ನೀಡಿದವರು ಯಾರು? ಸಾಲಿನ ಶಕ 1613ರಲ್ಲಿ ಈ ಒಂದು ಈಸ್ಟ್ ಇಂಡಿಯಾ ಕಂಪನಿ ಔಪಚಾರಿಕವಾಗಿ ವ್ಯಾಪಾರವನ್ನು ಆರಂಭಿಸಿರ್ತದೆ. ಹಾಗೆ ಇದಕ್ಕೆ ಫ್ಯಾಕ್ಟರಿ ತೆರೆಯಲು ಪರವಾನಗಿ ನೀಡಿದವರು ಯಾರಪ್ಪ ಅಂದರೆ ಮೊಘಲ್ ಸಾಮ್ರಾಟ ಜಹಾಂಗೀರ್ ಆಗಿರ್ತಾನೆ. 12ನೇ ಪ್ರಶ್ನೆ, ಬ್ರಿಟಿಷರು ಭಾರತದಲ್ಲಿ ಸ್ಥಾಪಿಸಿದ 2 ಕೋಟೆಗಳನ್ನು ಬರೆಯಿರಿ. ಮದ್ರಾಸ್ನಲ್ಲಿ ಸೇಂಟ್ ಜಾರ್ಜ್ ಫೋರ್ಟ್,
ಇನ್ನೊಂದು ಕಲ್ಕತ್ತಾ ಸಮೀಪದ ಫೋರ್ಟ್ ವಿಲಿಯಂ ಕೋಟೆ ಆಗಿರ್ತವೆ. 13ನೇ ಪ್ರಶ್ನೆ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಮತ್ತು ಅದರ ಪ್ರಥಮ ದಾಸ್ತಾನು ಮಳಿಗೆ ಕೋಟೆ ಯಾವುದು? ಸಾಲಿನ ಶಕ 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗ್ತದೆ. ಇದರ ಮೊದಲ ದಾಸ್ತಾನು ಮಳಿಗೆ ಅಥವಾ ಕೋಟೆ ಯಾವುದು ಅಂದ್ರೆ ಸೂರತ್ ಆಗಿರ್ತದೆ. 14ನೇ ಪ್ರಶ್ನೆ, ಫ್ರೆಂಚರ ಮಹತ್ವಾಕಾಂಕ್ಷಿ ಗವರ್ನರ್ ಯಾರು? ಅವನು ಫ್ರೆಂಚರ ಆಧಿಪತ್ಯವನ್ನು ಎಲ್ಲಿ ಸ್ಥಾಪಿಸಲು ಹವಣಿಸಿದನು? ಡೂಪ್ಲೆ ಅನ್ನೋನು ಮಹತ್ವಾಕಾಂಕ್ಷಿ ಫ್ರೆಂಚರ ಗವರ್ನರ್ ಆಗಿರ್ತಾನೆ. ಇವನು ದಕ್ಷಿಣ ಭಾರತದ ಮೇಲೆ ತಮ್ಮ ಫ್ರೆಂಚರ ಆಧಿಪತ್ಯವನ್ನು ಸ್ಥಾಪಿಸಲು ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. 15ನೇ ಪ್ರಶ್ನೆ, ಮೊದಲ ಕರ್ನಾಟಕ ಯುದ್ಧವನ್ನು ವಿವರಿಸಿರಿ. ಲಾಬೋರ್ಡಿನಾ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥನು ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸಿಕೊಂಡನು. ಬ್ರಿಟಿಷರು ಅನ್ವರುದ್ದೀನ್ನ ಮೊರೆ ಹೋದರು. ಅನ್ವರುದ್ದೀನ್ನ ಸೈನ್ಯ ಸೋತಿತು. ಲಾಬೋರ್ಡಿನನು ಬ್ರಿಟಿಷರಿಂದ ಹಣ ಪಡೆದು ಮದ್ರಾಸನ್ನು ಬಿಟ್ಟುಕೊಟ್ಟನು. ಡುಪ್ಲೆಯು ಮದ್ರಾಸನ್ನು ಮತ್ತೆ ಪಡೆಯಲು ವಿಫಲ ಪ್ರಯತ್ನವನ್ನು ನಡೆಸಿದನು. ಅಂತಿಮವಾಗಿ ಯುರೋಪಿನಲ್ಲಿ ನಡೆದ ಎಕ್ಸ್ ಲಾ ಚಾಪೆಲ್ ಒಪ್ಪಂದದೊಂದಿಗೆ ಈ ಯುದ್ಧ ಮುಕ್ತಾಯವಾಗುತ್ತದೆ. ಇನ್ನು 16ನೇ ಪ್ರಶ್ನೆ, ಎರಡನೇ ಕರ್ನಾಟಕ ಯುದ್ಧವನ್ನು ವಿವರಿಸಿ. ಫ್ರೆಂಚರು ಅಸಫ್ ಜಾನ್ನ ಮಗನಾದ ಸಲಾಬತ್ ಜಂಗನನ್ನು ಹೈದರಾಬಾದಿನ ನಿಜಾಮನಾಗಿ ಮಾಡಿದರು. ಆತನ ರಕ್ಷಣೆಗಾಗಿ ಬುಸ್ಸಿ ಎಂಬ ಅಧಿಕಾರಿಯನ್ನು ನೇಮಿಸಿದರು. ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬನು ಕರ್ನಾಟಿಕ್ ನವಾಬನಾದನು. ರಾಬರ್ಟ್ ಕ್ಲೈವ್ನು ಕರ್ನಾಟಿಕ್ ರಾಜಧಾನಿ ಅರ್ಕಾಟಿನ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರನ್ನು ಮತ್ತು ಚಂದಾ ಸಾಹೇಬನನ್ನು ಸೋಲಿಸಿ ಕೊಂದನು. ಅನ್ವರುದ್ದೀನ್ನ ಮಗನಾದ ಮಹಮ್ಮದ್ ಅಲಿಯನ್ನು ಕರ್ನಾಟಿಕನ ನವಾಬನನ್ನಾಗಿ ಮಾಡಿದರು. ಈ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಈ ಯುದ್ಧವು ಬ್ರಿಟಿಷರಿಗೆ ಪ್ರತಿಷ್ಠೆ ಹಾಗೂ ಫ್ರೆಂಚರಿಗೆ ಹಿನ್ನಡೆಯಾಯಿತು. ಮೂರನೇ ಕರ್ನಾಟಿಕ್ ಯುದ್ಧವನ್ನು ವಿವರಿಸಿರಿ. ಫ್ರೆಂಚರ ಕೌಂಟ್ ಡಿ ಲಾಲಿಯು 1760ರಲ್ಲಿ ಬ್ರಿಟಿಷ್ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಿದನು. ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ಕೂಟನು ಫ್ರೆಂಚರನ್ನು ಸೋಲಿಸಿದನು. ಬುಸ್ಸಿಯನ್ನು ಸೆರೆ ಹಿಡಿದನು. ಸರ್ ಐರ್ಕೂಟ್ ಫ್ರೆಂಚರ ರಾಜಧಾನಿ ಪಾಂಡಿಚೇರಿಗೂ ಮುತ್ತಿಗೆ ಹಾಕಿದನು. ಅಲ್ಲಿ ಲಾಲಿಯು ಶರಣಾದನು. ಪ್ಯಾರಿಸ್ ಒಪ್ಪಂದದೊಂದಿಗೆ ಈ ಯುದ್ಧ ಮುಕ್ತಾಯವಾಗ್ತದೆ. ಇನ್ನು ಕರ್ನಾಟಕ ಯುದ್ಧಗಳ ಪರಿಣಾಮಗಳನ್ನು ಬರೆಯಿರಿ ಅಂತ 2 ಅಂಕ ಕೇಳ್ತಾನೆ. ಫ್ರೆಂಚರು ಭಾರತದಲ್ಲಿನ ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಳ್ತಾರೆ. 1763ರಲ್ಲಿ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಹಿಂತಿರುಗಿಸಲಾಯಿತು. 19ನೇ ಪ್ರಶ್ನೆ, ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮವನ್ನು ಬರೆಯಿರಿ ಅಂತ ಕೇಳ್ತಾನೆ. 2 ಅಂಕದ ಪ್ರಮುಖ ಪ್ರಶ್ನೆ ಆಗಿರ್ತದೆ ಇದು. ಸೊ ಇದನ್ನು ಕೆಲವೊಮ್ಮೆ 3 ಅಂಕಕ್ಕೆ ಕೇಳಿರ್ತಾನೆ. ಸೊ ಕಾರಣಗಳೇನೇನಪ್ಪ ಅಂದ್ರೆ ದಸ್ತಕಗಳ ದುರುಪಯೋಗ ಆಗಿರ್ತದೆ. ನವಾಬನ ಅನುಮತಿ ಇಲ್ಲದೆ ಬ್ರಿಟಿಷರು ಫೋರ್ಟ್ ವಿಲಿಯಂ ಕೋಟೆಯನ್ನು ಬಲಪಡಿಸಿಕೊಂಡಿದ್ದು, ಹಾಗೆ ಕಪ್ಪು ಕೋಣೆ ದುರಂತ. ಅಷ್ಟೇ ಅಲ್ಲದೆ ಪರಿಣಾಮ ಏನಪ್ಪ ಅಂದರೆ ಸಿರಾಜುದ್ದೌಲನನ್ನು ಸೆರೆ ಹಿಡಿದು ಕೊಲ್ಲಲ್ಪಡ್ತಾರೆ. ಹಾಗೆ ಭಾರತೀಯರಲ್ಲಿದ್ದ ಅನೈಕ್ಯತೆ, ಅಸಂಘಟನೆ ಮತ್ತು ಲೋಭಿತನವನ್ನು ಪ್ರದರ್ಶಿಸಿತು. ಮೀರ್ ಜಾಫರ್ ಬಂಗಾಳದ ನವಾಬನ ಆಗ್ತಾನೆ. ಇದು ಪ್ಲಾಸಿಕರದ ಕಾರಣಗಳು ಮತ್ತು ಪರಿಣಾಮಗಳು ಆಗಿರ್ತವೆ. ಇನ್ನು 20ನೇ ಪ್ರಶ್ನೆ, ಬಕ್ಸಾರ್ ಕದನದ ಪರಿಣಾಮವೇನು? ಮೀರ್ ಕಾಸಿಂನ ಒಕ್ಕೂಟ ಸೈನ್ಯಕ್ಕೆ ಸೋಲಾಯಿತು. 2ನೇ ಶಾ ಆಲಂ ಬ್ರಿಟಿಷರಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಏನು ಮಾಡ್ತಾನೆ, ನೀಡಿರ್ತಾನೆ. ಹಾಗೆ ಬ್ರಿಟಿಷರು ಬಂಗಾಳ, ಬಿಹಾರ, ಒರಿಸ್ಸಾದ ನಿಜವಾದ ಒಡೆಯರೆಂದು ದೃಢವಾಗ್ತದೆ. ಪ್ರಶ್ನೆ ಸಂಖ್ಯೆ 21, ದ್ವಿಪ್ರಭುತ್ವ ಪದ್ಧತಿಯನ್ನು ವ್ಯಾಖ್ಯಾನಿಸಿರಿ ಅಂತ ಕೇಳ್ತಾನೆ. ರಾಬರ್ಟ್ ಕ್ಲೈವ್ನು ಬಂಗಾಳದಲ್ಲಿ ದ್ವಿಪ್ರಭುತ್ವ ನೀತಿಯನ್ನು ಜಾರಿಗೆ ತಂದನು. ಈ ಪದ್ಧತಿಯಿಂದ ಬ್ರಿಟಿಷರು ಭೂ ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಹೊಂದಿದ್ದರು. ಆದರೆ ನವಾಬನು ಆಡಳಿತ, ನ್ಯಾಯ ತೀರ್ಮಾನ, ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದನು. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಸೊ ಇದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎಂಬ ಪಾಠದ ಸಂಪೂರ್ಣ ಅಂದರೆ 1 ಅಂಕದಿಂದ ಹಿಡಿದು 2 ಅಂಕ ಮತ್ತು 3 ಅಂಕಗಳ ಪ್ರಮುಖ ಪ್ರಶ್ನೋತ್ತರಗಳ ಮಾಲಿಕೆಯನ್ನು ಇಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೋಡಿರ್ತೇವೆ. ಈ ಎಲ್ಲ ಪ್ರಶ್ನೆಗಳು ಕೂಡ ಆ್ಯನ್ಯುವಲ್ ಎಕ್ಸಾಮ್ಗೆ ಬರ್ತಕ್ಕಂಥ ಅತ್ಯಂತ ಸಂಭವನೀಯ ಪ್ರಶ್ನೆಗಳಾಗಿರ್ತವೆ. ಅಂದರೆ ಈ ಎಲ್ಲ ಪ್ರಶ್ನೆಗಳಲ್ಲೂ ಕೂಡ ಇದೇ ಈ ವಿಡಿಯೋದಲ್ಲಿ ಏನು ನೋಡಿದ್ರಲ್ಲ, ಇವೇ ಪ್ರಶ್ನೆಗಳು ಆ್ಯನ್ಯುವಲ್ ಎಕ್ಸಾಮ್ನ ಕ್ವಶನ್ ಪೇಪರ್ನಲ್ಲಿ 100ಕ್ಕೆ 100ರಷ್ಟು ಬರ್ತಕ್ಕಂಥ ಚಾನ್ಸಸ್ ಇರ್ತದೆ ಈ ಪಾಠದಿಂದ. ಓಕೆನಾ? ಈ ಪಾಠದಿಂದ ಇವೇ ಪ್ರಶ್ನೆಗಳು ಅಂದರೆ ಇದರಲ್ಲೇ ಈ ಒಂದು ವಿಡಿಯೋದಲ್ಲಿರ್ತಕ್ಕಂಥ ಪ್ರಶ್ನೆಗಳೇ ಏನಾಗ್ತವೆ, ಹೆಚ್ಚು ಬರುತ್ತವೆ ಅಂತ ಒಂದು ಭರವಸೆಯನ್ನು ನಿಮಗೆ ನಾನು ನೀಡುವುದರ ಮೂಲಕ ಈ ವಿಡಿಯೋವನ್ನು ಇಷ್ಟೊತ್ತು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಹುರಿದುಂಬಿಸಿ ಅಂತ ಕೇಳ್ತಾ, ಸೊ ಇನ್ನೂ ಹೆಚ್ಚಿನ ಸಬ್ಸ್ಕ್ರೈಬ್ ಆಗೋದರ ಮೂಲಕ ನಮಗೆ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಒಂದು ಸ್ಫೂರ್ತಿಯ ಚಿಲುಮೆಯಾಗಿ ನೀವೆಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.